ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುಟ್ಟ ಮಕ್ಕಳಿಗೆ ಎಷ್ಟು ವಯಸ್ಸಿನ ನಂತರ ಸಕ್ಕರೆ ಭರಿತ ಆಹಾರವನ್ನು ತಿನ್ನಿಸಬೇಕು? ಆಪ್ಷನ್ಸ್: ಎ 6 ತಿಂಗಳು, ಬಿ 1 ವರ್ಷ, ಸಿ 9 ತಿಂಗಳು, ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 1 ವರ್ಷ. 12 ತಿಂಗಳ ವಯಸ್ಸಿನ ನಂತರ ಮಗುವಿನ ಆಹಾರದಲ್ಲಿ ಸಕ್ಕರೆಯನ್ನು ಅಥವಾ ಸಕ್ಕರೆ ಭರಿತ ಆಹಾರವನ್ನು ಸೇರಿಸುವುದು ಸುರಕ್ಷಿತ ಎನ್ನಲಾಗುತ್ತದೆ ಮತ್ತು ಮಕ್ಕಳಿಗೆ ಸಕ್ಕರೆ ಮತ್ತು ಸಿಹಿಕಾರಕಗಳನ್ನು ಪರಿಚಯಿಸಲು 2 ವರ್ಷಗಳವರೆಗೆ ಕಾಯುವುದು ಉತ್ತಮವೆಂದು ಕೂಡ ಹೇಳಲಾಗುತ್ತದೆ. ಎರಡನೇ ಪ್ರಶ್ನೆ, ಹೆಚ್ಚು ಬಾರಿ ಸ್ನಾನ ಮಾಡುವಾಗಲೇ ಅಥವಾ ನೀರಿನಲ್ಲಿ ಇರುವಾಗಲೇ ಏಕೆ ಮೂತ್ರ ಬರುತ್ತದೆ? ಆಪ್ಷನ್ಸ್: ಎ ದೇಹದ ತಾಪಮಾನ, ಬಿ ನೀರಿನ ಪ್ರಕ್ರಿಯೆ, ಸಿ ಸಹಜ ಗುಣ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ದೇಹದ ತಾಪಮಾನ. ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನೀರನ್ನು ಬಳಸಬೇಕಾಗುತ್ತದೆ. ಬಹಳ ಸಮಯದ ತನಕ ನೀರಿನ ಸಂಪರ್ಕದಲ್ಲಿದ್ದಾಗ ಶರೀರದ ತಾಪಮಾನ ಕಡಿಮೆಯಾಗುತ್ತದೆ. ಇದರಿಂದ ಶರೀರದ ಉಷ್ಣತೆ ಕೂಡ ಕಡಿಮೆಯಾಗುತ್ತದೆ. ಇಂತಹ ಸಮಯದಲ್ಲಿ ಶರೀರ ಸಮತೋಲನ ಕಾಪಾಡಿಕೊಳ್ಳಲು ಮೂತ್ರ ವಿಸರ್ಜನೆಯ ಮೂಲಕ ದ್ರವವನ್ನು ಹೊರಹಾಕುತ್ತದೆ. ಈ ಪ್ರಕ್ರಿಯೆಯನ್ನು ವಾಟರ್ ಡೈರೆಕ್ಷನ್ ಎಂದು ಕೂಡ ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ದೇಶ ಉಚಿತ ವೈಫೈ ಒದಗಿಸುವ ವಿಶ್ವದ ಮೊದಲ ದೇಶವಾಗಿದೆ? ಆಪ್ಷನ್ಸ್: ಎ ಚೀನಾ, ಬಿ ತೈವಾನ್, ಸಿ ನೈಜೀರಿಯಾ, ಡಿ ಫಿಲಿಪೈನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ತೈವಾನ್. ತೈವಾನ್ ತನ್ನ ಎಲ್ಲಾ ನಾಗರಿಕರು ಮತ್ತು ಪ್ರವಾಸಿಗರಿಗೆ ಉಚಿತ ವೈಫೈ ಸೌಲಭ್ಯವನ್ನು ಒದಗಿಸುವ ವಿಶ್ವದ ಮೊದಲ ದೇಶ ಎಂಬ ಪ್ರಖ್ಯಾತಿಗೆ ಒಳಗಾಗಿದೆ. ನಾಲ್ಕನೇ ಪ್ರಶ್ನೆ, ದುಃಖದಿಂದ ಮನುಷ್ಯನ ದೇಹದ ಯಾವ ಅಂಗ ಹಾನಿಯಾಗುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಕಣ್ಣುಗಳು, ಸಿ ಕಿಡ್ನಿ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶ. ಮನುಷ್ಯನ ದುಃಖದಿಂದ ಅವನ ದೇಹದ ಬಹುಮುಖ್ಯ ಅಂಗಗಳಲ್ಲಿ ಒಂದಾಗಿರುವ ಶ್ವಾಸಕೋಶವು ದುರ್ಬಲವಾಗುತ್ತದೆ ಎನ್ನಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಜೀವಿಯ ದೇಹದಲ್ಲಿ ರಕ್ತ ಇರುವುದಿಲ್ಲ? ಆಪ್ಷನ್ಸ್: ಎ ಚಿಟ್ಟೆ, ಬಿ ಜೇನುಹುಳು, ಸಿ ಇರುವೆ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇರುವೆ. ಇರುವೆಗಳ ದೇಹದಲ್ಲಿ ರಕ್ತ ಇರುವುದಿಲ್ಲ, ಆದರೆ ಇರುವೆಗಳಲ್ಲಿ ರಕ್ತಕ್ಕೆ ಸಮಾನವಾದ ಹಳದಿ ಅಥವಾ ಹಸಿರು ಬಣ್ಣದ ಹಿಮೋಲಿಂಫ್ ಎಂಬ ಒಂದು ದ್ರವ ಇರುತ್ತದೆ. ಆರನೇ ಪ್ರಶ್ನೆ, ಪ್ರತಿನಿತ್ಯ ನಿಯಮಿತವಾಗಿ ಯಾವುದನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ರಾಗಿ, ಸಿ ತುಪ್ಪ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು. ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ನಿಯಮಿತವಾಗಿ ಮೊಸರನ್ನು ಸೇವಿಸುವುದರಿಂದ ಅಥವಾ ಮೊಸರನ್ನು ಮಜ್ಜಿಗೆ ಮಾಡಿ ಅಥವಾ ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಹೊಟ್ಟೆ ನೋವು, ಮಲವಿಸರ್ಜನೆ, ಅಲ್ಸರ್ ಸಮಸ್ಯೆ ದೂರವಾಗುತ್ತದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮೂಳೆಗಳು ಮತ್ತು ಹಲ್ಲುಗಳನ್ನು ಗಟ್ಟಿಗೊಳಿಸುತ್ತದೆ. ಹೃದಯ ಸಂಬಂಧಿ ಕಾಯಿಲೆ, ರಕ್ತದೊತ್ತಡ, ಮೂತ್ರಪಿಂಡ ಮತ್ತು ದೇಹದ ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ನಿವಾರಿಸುತ್ತದೆ. ಏಳನೇ ಪ್ರಶ್ನೆ, ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ ಎಂದು ಗುರುತಿಸಲಾಗಿದೆ? ಆಪ್ಷನ್ಸ್: ಎ 10,000, ಬಿ 19,000, ಸಿ 25,000, ಡಿ 32,000. ಸರಿಯಾದ ಉತ್ತರ ಆಪ್ಷನ್ ಬಿ 19,000. ಭಾರತದಲ್ಲಿ 19,000ಕ್ಕೂ ಹೆಚ್ಚು ಭಾಷೆಗಳು ಅಥವಾ ಉಪಭಾಷೆಗಳನ್ನು ಮಾತೃಭಾಷೆಯಾಗಿ ಮಾತನಾಡುತ್ತಾರೆ ಮತ್ತು ಇವುಗಳಲ್ಲಿ 121 ಭಾಷೆಗಳನ್ನು 10,000ಕ್ಕಿಂತ ಹೆಚ್ಚು ಜನರು ಮಾತನಾಡುತ್ತಾರೆ. ಹೆಚ್ಚು ಮಾತನಾಡುವ ಭಾಷೆಗಳೆಂದರೆ ಅವು ಹಿಂದಿ, ಬಂಗಾಳಿ, ಮರಾಠಿ, ತೆಲುಗು, ತಮಿಳು ಮತ್ತು ಕನ್ನಡವಾಗಿರುತ್ತದೆ. ಎಂಟನೇ ಪ್ರಶ್ನೆ,
ಯಾವುದನ್ನು ಜೀವದ್ರವ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಾದರಸ, ಬಿ ನೀರು, ಸಿ ರಾಮರಸ, ಡಿ ವೀರ್ಯಾಣು. ಸರಿಯಾದ ಉತ್ತರ ಆಪ್ಷನ್ ಡಿ ವೀರ್ಯಾಣು. ಮೂಲಕೋಶದಲ್ಲಿ ಉತ್ಪತ್ತಿಯಾಗುವ ವೀರ್ಯಾಣುವನ್ನು ಜೀವದ್ರವ್ಯ ಎನ್ನಲಾಗುತ್ತದೆ. ಜನನಾಂಗದಲ್ಲಿರುವ ಗ್ರಂಥಿಗಳು ಇದನ್ನು ಉತ್ಪಾದಿಸುತ್ತದೆ ಹಾಗೂ ಜನನಾಂಗದಲ್ಲಿರುವ ಒಳಸುರುಳಿಗಳು ಈ ಕಾರ್ಯವನ್ನು ಬಹುತೇಕ ಪೂರ್ಣಗೊಳಿಸುತ್ತವೆ. ವೀರ್ಯವು ನೀರು, ಸಕ್ಕರೆ, ಕ್ಯಾಲ್ಸಿಯಂ, ಕ್ಲೋರಿನ್, ಮೆಗ್ನೀಷಿಯಂ, ನೈಟ್ರೋಜನ್, ವಿಟಮಿನ್ಸ್ B12 ಮತ್ತು ಸಿ ಹಾಗೂ ಜಿಂಕ್ ಅಂಶಗಳನ್ನು ಒಳಗೊಂಡಿರುತ್ತದೆ. 9ನೇ ಪ್ರಶ್ನೆ. ಚಾಕ್ಲೇಟ್ ತಿನ್ನುವುದರಿಂದ ನಮ್ಮ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಮಧುಮೇಹ, ಬಿ ಹಲ್ಲಿನ ಸಮಸ್ಯೆ, ಸಿ ಒತ್ತಡ ನಿವಾರಣೆ, ಡಿ ಹಾನಿಕಾರಕ. ಸರಿಯಾದ ಉತ್ತರ ಆಪ್ಷನ್ ಸಿ ಒತ್ತಡ ನಿವಾರಣೆ. ಸ್ವಲ್ಪ ಪ್ರಮಾಣದ ಪೋಷಕಾಂಶಗಳನ್ನು ಒಳಗೊಂಡಿರುವ ಚಾಕ್ಲೇಟ್, ಅದರಲ್ಲೂ ಮುಖ್ಯವಾಗಿ ಡಾರ್ಕ್ ಚಾಕ್ಲೇಟ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮಿತವಾಗಿ ಡಾರ್ಕ್ ಚಾಕ್ಲೇಟ್ ಅನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಪೂರೈಸುತ್ತದೆ ಮತ್ತು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಚಾಕ್ಲೇಟ್ ಕೆಟ್ಟ ಕೊಲೆಸ್ಟ್ರಾಲ್ ವಿರುದ್ಧ ಹೋರಾಡುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇನ್ನು ಮಕ್ಕಳಿಗೆ ಚಾಕ್ಲೇಟ್ ಕೊಡಬಾರದು ಎಂದು ಹೇಳುತ್ತಾರೆ, ಆದರೆ ಮಕ್ಕಳಿಗೂ ಮಾನಸಿಕ ಒತ್ತಡವಿರುತ್ತದೆ. ಪ್ರತಿದಿನವೂ ಅವರು ಕಲಿಯುತ್ತಿರುತ್ತಾರೆ. ಇನ್ನು ಶಾಲೆಗೆ ಹೋಗುವಾಗ ಅವರ ಮೇಲೆ ಕಲಿಕೆಯ ಒತ್ತಡ ಇರುತ್ತದೆ. ಹೀಗಾಗಿ ಚಾಕ್ಲೇಟ್ ತಿನ್ನಲು ಕೊಟ್ಟಾಗ ಮಕ್ಕಳಿಗೆ ತುಂಬಾನೇ ಖುಷಿಯಾಗುವುದರ ಜೊತೆಗೆ ಅವರ ಮಾನಸಿಕ ಒತ್ತಡ ಕೂಡ ಕಡಿಮೆಯಾಗುತ್ತದೆ. ಹೀಗಾಗಿ ವಯಸ್ಸಿನ ಭೇದವಿಲ್ಲದೆ ನಿಯಮಿತವಾಗಿ ಚಾಕ್ಲೇಟ್ ಅನ್ನು ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. 10ನೇ ಪ್ರಶ್ನೆ. ಪ್ರತಿಯೊಬ್ಬ ಪುರುಷರು ತಪ್ಪದೇ ಸೇವಿಸಬೇಕಾದ ಆಹಾರ ಯಾವುದು? ಆಪ್ಷನ್ಸ್: ಎ ಮಾಂಸ, ಬಿ ಅಣಬೆ, ಸಿ ಹಾಲು, ಡಿ ವಾಲ್ನಟ್. ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ನಟ್. ಹೃದಯ ಸಂಬಂಧಿ ತೊಡಕುಗಳು ಜಗತ್ತಿನಾದ್ಯಂತ ಪುರುಷರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದು, ಕಡಿಮೆ ಪ್ರಮಾಣದ ದೈಹಿಕ ಚಟುವಟಿಕೆ, ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆ ಈ ಎಲ್ಲಾ ವಿಷಯಗಳು ಒಟ್ಟಾಗಿ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪೂರ್ವಜರು ತಿಳಿಸುವ ಹಾಗೆ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಾಲ್ನಟ್ಗಳನ್ನು ಸೇವಿಸುವುದರಿಂದ ಹೃದಯದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ. ಯಾವ ರಾಶಿಯ ಜನರಿಗೆ ಎರಡನೇ ಸಂಬಂಧದ ಸೆಳೆತ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಕುಂಭ, ಬಿ ಮಿಥುನ, ಸಿ ಮೇಷ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಥುನ. ಮಿಥುನ ರಾಶಿಯವರು ತುಂಬಾ ಸೋಷಿಯಲ್ ಸ್ವಭಾವದವರಾಗಿದ್ದು, ಹೆಸರೇ ಹೇಳುವಂತೆ ಮಿಥುನ ಎಂದರೆ ಜೋಡಿ, ಲೈಂಗಿಕ ಕ್ರಿಯೆ ಎಂದೆಲ್ಲ ಅರ್ಥವಿದೆ. ದಾಂಪತ್ಯದಲ್ಲಿ ಚೆನ್ನಾಗಿಯೇ ಇರುತ್ತಾರೆ. ಆದರೆ 4 ವರ್ಷ ದಾಂಪತ್ಯ ನಡೆಸಿದ ಬಳಿಕ ಆಫೀಸ್ನಲ್ಲೋ ವೃತ್ತಿ ಕ್ಷೇತ್ರದಲ್ಲೋ ಇನ್ನೊಂದು ವ್ಯಕ್ತಿಯ ಸಾಂಗತ್ಯವನ್ನು ಇವರು ಹೊಂದಿರುತ್ತಾರೆ. ಆದ್ದರಿಂದ ಪಾರಾಗುವ ಇಚ್ಛೆಯೂ ಇವರಿಗೆ ಇರುವುದಿಲ್ಲ. ಅಂದರೆ ಸ್ನೇಹವನ್ನು ಕ್ಯಾಶುವಲ್ ಆಗಿಯೇ ಆರಂಭ ಮಾಡಿದರೂ ಅದು ಪ್ರೇಮದತ್ತಲೋ ಸಂಬಂಧದ ಕಡೆಗೋ ತಿರುಗುವುದನ್ನು ತಪ್ಪಿಸಲು ಇವರಿಂದ ಆಗುವುದಿಲ್ಲ. ಇದು ಮಿಥುನ ರಾಶಿಯವರಿಗೆ ತಮ್ಮ ಜೀವನದಲ್ಲಿರುವ ಒಂದು ದೌರ್ಬಲ್ಯ ಎನ್ನಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.